ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇಂಗ್ಲಿಷರು ವಾಕಿಂಗ್ ಇಸ್ ದಿ ಕಿಂಗ್ ಆಫ್ ದಿ ಎಕ್ಸಸೈಸ್ ಅಂತ ಕರೆದ್ರು. ವಾಕಿಂಗ್ ಅನ್ನ ವ್ಯಾಯಾಮಗಳ ರಾಜ ಅಂದ್ರೆ ಅಷ್ಟು ಒಳ್ಳೇದು ವಾಕಿಂಗ್ ಅಂತ ಅವರ ಅಭಿಪ್ರಾಯ. ಅದು ಸತ್ಯವೂ ಕೂಡ. ಈಗ 1 ವರ್ಷ ಆಯ್ತು ಹೆಚ್ಚು ಕಡಿಮೆ. ನಾನು 1 ವರ್ಷದಿಂದ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡ್ತಾ ಇದ್ದೀವಿ. 1 ವರ್ಷದ ಮೇಲೆ ಆಯ್ತು. 1 ವರ್ಷದ ಮೇಲೆ 1 ತಿಂಗಳಾಯ್ತೇನೋ. ಒಳ್ಳೆಯ ಅನುಭವ. ಮತ್ತು ಅದರ ಸಾಧನೆಯ ಫಲ ಏನು ಅಂದ್ರೆ ಉಳುವಿಯಿಂದ ಬಸವ ಕಲ್ಯಾಣದವರೆಗಿನ ಪಾದಯಾತ್ರೆ. ಮತ್ತು ಆ ಪಾದಯಾತ್ರೆಯೂ ಕೂಡ ಏನು ನೋವಿನಿಂದ, ದುಃಖದಿಂದ ಅಥವಾ ವಿಧಿ ಇಲ್ಲ ಮಾಡೋಣ ಅನ್ನೋ ಥರ ಅಲ್ಲ, ಖುಷಿಯಿಂದ ಆನಂದವಾಗಿ ಮುಗಿಲಿಕ್ಕೆ ಕಾರಣ ನಿತ್ಯ ವಾಯುವಿಹಾರ, ಡೈಲಿ ವಾಕಿಂಗ್ ಏನಿತ್ತು ಬಹಳ ಹೆಲ್ಪ್ ಮಾಡ್ತದೆ. ಗಟ್ಟಿಗೊಳಿಸ್ತು ಪಾದಗಳನ್ನ, ದೇಹವನ್ನ, ಮನಸ್ಸನ್ನ ಗಟ್ಟಿಗೊಳಿಸ್ತು. ಇನ್ನೊಬ್ಬರು ಮೈಸೂರು ಕಡೆ ಅಥವಾ ಈಗ ಬೆಂಗಳೂರಲ್ಲಿ ಇರ್ತಾರೆ ಅಂತ ಕಾಣುತ್ತೆ. ಅವರು AP ಚಂದ್ರಶೇಖರ್ ಅಂತ ಹೇಳಿ ಅವರು ಕೃಷಿ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ಈ ವಾಕಿಂಗ್ ಅನ್ನ ಮತ್ತು ವಾಕಿಂಗ್ ಮಾಡೋರ್ನ ನಿಷ್ಪ್ರಯೋಜಕ ಅಂತ ಕರೆದರು. ಅದನ್ನ ನಾನು ಮೊದಲು ಓದಿದ್ದೆ. ನಾನು ಸುಮಾರು ಒಂದು 10-12 ವರ್ಷಗಳ ಹಿಂದೆನೆ ಅವರು ಈ ವಾಕಿಂಗ್ ಮಾಡೋದು ವ್ಯರ್ಥ, ಅಂದ್ರೆ ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗ್ತಿದ್ರು, ಹೊಲಕ್ಕೆ ಹೋಗ್ತಿದ್ರು, ಮತ್ತು ಯಾವುದೇ ರೀತಿಯ ಮಾಲಿನ್ಯ ಉಂಟು ಮಾಡ್ತಿರ್ಲಿಲ್ಲ. ಅವರು ಅಂದ್ರೆ ಡೀಸೆಲ್ ಪೆಟ್ರೋಲು ಸುಡ್ತಿರ್ಲಿಲ್ಲ. ಅವರಿಗೂ ವ್ಯಾಯಾಮ ಆಗ್ತಿತ್ತು, ಕೆಲಸ ಆಗ್ತಿತ್ತು, ಎಲ್ಲ ಆಗ್ತಿತ್ತು. ಈ ಕೆಲವರೆಲ್ಲ ಬೈಕಲ್ಲಿ, ಕಾರಲ್ಲಿ ಸ್ವಲ್ಪ ದೂರ ಹೋಗಿ ಆಮೇಲೆ ವಾಕಿಂಗ್ ಮಾಡ್ತಾರೆ. ನಮಗೆಲ್ಲ ಅನುಕೂಲ ಇದೆ, ಎಲ್ಲೂ ಹೋಗ್ಬೇಕಾಗಿಲ್ಲ, ಮುಂದೆನೆ ವಾಕಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ಹಂಗಾಗಲ್ಲ. ರಾಜಕಾರಣಿಗಳು, ಯಡಿಯೂರಪ್ಪನವ್ರು ದಿವಸ ವಾಕಿಂಗ್ ಮಾಡ್ತಾರೆ ಈ ವಯಸ್ಸಲ್ಲೂ ಕೂಡ. ಸ್ವಲ್ಪ ದೂರ ಎಲ್ಲಾದ್ರೂ ಹೋಗ್ಬೇಕಾಗತ್ತೆ, ಅವ್ರು ಕಾರಲ್ಲಿ ಹೋಗ್ಬೇಕಾಗತ್ತೆ. ಅನೇಕ ಜನ ಗುರುಗಳು ಅಷ್ಟೇ ಸ್ವಲ್ಪ ದೂರ ಕಾರಲ್ಲಿ ಹೋಗ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಬರ್ತಾರೆ. ಇದನ್ನ ನ್ಯಾಷನಲ್ ವೇಸ್ಟ್ ಅಂತಿದ್ರು AP ಚಂದ್ರಶೇಖರ್. ಮತ್ತೆ ವಾಕಿಂಗ್ ಮಾಡೋರ್ನು ಕೂಡ ಅನುತ್ಪಾದಕ ಅಂತ ಕರೀತಿದ್ರು. ಹೌದು, ಮೇಲ್ನೋಟಕ್ಕೆ ಹಾಗನ್ಸುತ್ತೆ. ಆದ್ರೆ ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಪ್ರಕೃತಿ ಇದ್ದ ಹಾಗೆ ಇರೋದಿಲ್ಲ. ಪ್ರಕೃತಿ ನಿರಂತರವಾಗಿ ಬದಲಾವಣೆ ಆಗುತ್ತೆ. ಅದು ಯಾರನ್ನು ಹೇಳಿ ಕೇಳಿ ಬದಲಾವಣೆ ಆಗತ್ತೆ ಅಂತಲ್ಲ. ಅಂದ್ರೆ ವಿಜ್ಞಾನ ಬೆಳೀತು, ಕೈಗಾರಿಕೆ ಬೆಳೀತು, ಮತ್ತೆ ಟ್ರ್ಯಾಕ್ಟರ್ಗಳು ಬಂದವು, ಕೃಷಿಗೆ ಬೇರೆ ಬೇರೆ ಸಾಧನಗಳು ಬಂದವು. ರೈತ ಸ್ವಲ್ಪ ಆರಾಮಾದ. ಅಂದ್ರೆ ಅವನು ಬೇರೆಯವ್ರಿಗಿಂತ ಹೆಚ್ಚು ಕಷ್ಟಪಡ್ತಿದ್ದ, ರೋಗಿ ಆಗ್ತಿದ್ದ. ಈಗಲೂ ರೋಗಿನೇ ಆಗಿದ್ದಾನೆ. ಈಗ ಎಲ್ಲರೂ, ರೈತ ಒಬ್ಬನೇ ಅಲ್ಲ, ಎಲ್ಲರೂ ರೋಗಿಗಳಾಗಿದ್ದಾರೆ. ಆದರೆ ಆವಾಗ ರೈತನಿಗೆ ಜಾಸ್ತಿ ತೊಂದರೆ ಇತ್ತು. ಇವಾಗ ಆಧುನಿಕ ಕೃಷಿ ಅವನನ್ನ ಸ್ವಲ್ಪ ಆರಾಮ ತಗೊಳಂಗ್ ಮಾಡ್ತು. ಇದು ಕೆಟ್ಟದ್ದೇನಲ್ಲ. ಮತ್ತು ವಾಕಿಂಗ್ ಮಾಡುವಂಥದ್ದು ಅದು ಅನುತ್ಪಾದಕವೂ ಅಲ್ಲ ಇವತ್ತಿನ ಕಾಲಕ್ಕೆ. ಯಾಕೆ ಅಂದ್ರೆ ನಾವು ಮಾಡ್ಲಿ ಬಿಡ್ಲಿ, ಜಗತ್ತಂತೂ ಹೋಗ್ತಾನೆ ಇರ್ತದೆ. ನಾವು ಅದ್ರ ಜೊತೆ ಹೊಂದ್ಕೊಂತೇವೆ ಬಿಡ್ತೀವಿ. ನಾವೇನಾದ್ರೂ ಹೆಸರಿಡ್ಬೋದು ಅದಕ್ಕೆ, ಆದ್ರೆ ಜಗತ್ ಮಾತ್ರ ನಿರಂತರವಾಗಿ ಬದಲಾವಣೆ ಆಗ್ತಾನೆ ಇರ್ತದೆ.
ಈ ಬದಲಾವಣೆಯನ್ನ ಪಾಸಿಟಿವ್ ಆಗಿ ತಗೊಳ್ಳೋದು, ಅಂದ್ರೆ ಸಕಾರಾತ್ಮಕವಾಗಿ ತಗೊಳ್ಳೋದು, ನಕಾರಾತ್ಮಕವಾಗಿ ತಗೊಳ್ಳೋದು, ಅದನ್ನ ಟೀಕಿಸ್ಕೊಂತ ನಾವು ಅದ್ರ ಹಾಳಾಗೋದು, ಅಥವಾ ಬದಲಾವಣೆನ ಒಪ್ಕೊಂಡು ನಾವನ್ನ ಹೊಸ ತರ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರ್ತದೆ. ಇದೆಲ್ಲ ಇವತ್ತು ಯಾಕೆ ನೆನಪಾಯ್ತಪ್ಪ ಅಂತಂದ್ರೆ, ಇವತ್ತು ವಾಕಿಂಗ್ ಹೋಗ್ಬೇಕಾದ್ರೆ ನಮ್ಮ ಜೊತೆ ನಮ್ಮ ಯೋಗ ಟೀಚರ್ ಬಂದಿದ್ರು, ಸತ್ಯಪ್ಪ ಹೊಳೆಯಪ್ಪನವರು. ಹೊಸ ಟೀಚರ್ ಪರಿಚಯ ಆಗಿದ್ದಾರೆ, ಅವರು ಯೋಗ ಗುರುಗಳು. ಇವತ್ತು ಅವ್ರು ವಾಕಿಂಗ್ ಬಂದಿದ್ರು. ನಾವೆಲ್ಲ ವಾಕಿಂಗ್, ನಾನು ಬಸವರಾಜಪ್ಪ ಅವ್ರು 3 ಜನ ಹೊರಟಿದ್ದೆ. ಆವಾಗ ಅಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬ ಬಿದ್ದಿತ್ತು. ಅವ್ರು ಅದನ್ನು ಸ್ವಲ್ಪ ಸೈಡಿಗೆ ಸರಿಸಿದ್ರು ಕಾಲಲ್ಲಿ. ನನಗೆ ಕೇಳಿಸ್ತು. ಬಸವರಾಜಪ್ಪ ಅವರು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡ್ರು. ಏನಕ್ಕೆ ಬೇಕಾಗಿತ್ತು ಇವರಿಗೆ ಅನ್ನೋ ಲೆಕ್ಕದಲ್ಲಿ ಅನ್ಕೊಂಡ್ರು ಮನ್ಸಲ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತು ಈ ಸ್ವಾಮಿಗಳು ಸುಮ್ಮನೆ ಇರಂಗಿಲ್ಲ. ಅವ್ರಿಗೆ ಒದ್ರು ಅದನ್ನ, ಇವ್ರು ನನಗೇನು ಕೆಲಸ ಕೊಡ್ತಾರೆ ಅಂತ ಅವ್ರದ್ದು. ನಾನಂದ್ರೆ ಅವ್ರು ಮಾಡಿದ್ದು ಒಳ್ಳೇದಾಯ್ತು. ಇಲ್ಲಂದ್ರೆ ಅವ್ರು ಹೇಳ್ತಾನೆ ಇಲ್ಲ, ಬಸವರಾಜಪ್ಪರು ಹೇಳೋದೇ ಇಲ್ಲ. ಅಕ್ಕಪಕ್ಕ ಬಿದ್ದಿದ್ದು ಸುತ್ತಮುತ್ತ ಬಿದ್ದಿದ್ದು ಹೇಳಿದ್ರೆ ನನಗೇ ಬರ್ತದ, ನಾನೇ ತಗೊಂಡ್ಬರ್ಬೇಕು ಅಂತೇಳಿ ಅವರು ಜಾಣ ಮೌನ ಅಂತ, ಈ ಜಾಣ ಕುರುಡು, ಜಾಣ ಮೌನ ಅಂತ ಇದೆ, ಗೊತ್ತಲ್ಲ ನಿಮಗೆಲ್ಲ. ನೋಡಿದ್ರು ಸುಮ್ಮನೆ ಇದ್ಬಿಡೋದು, ಹೇಳಂಗೇ ಇಲ್ಲ. ಹಂಗೆ ಮಾಡಿದ್ರು. ಕೊನೆಗೆ ನಾನು ಹೇಳ್ದೆ, ಇಲ್ಲ ಅದ ಒದ್ದು ಸರಿಸ್ಬೇಡ್ರಿ, ಬರುವಾಗ ಅದನ್ನು ವಾಪಸ್ ತಗೊಳ್ಳೋಣ. ನಾನು 1 ಬಾಟ್ಲಿ ಅನ್ಕೊಂಡಿದ್ದೆ, ಅವರು 2 ಬಾಟ್ಲಿ ಆರಿಸ್ಕೊಂಡ್ರು. ಎಡಗಡೆ 1 ಬಿದ್ದಿತ್ತು, ಬಲಗಡೆ 1 ಬಿದ್ದಿತ್ತು. ಬರುವಾಗ 2 ಆರಿಸ್ಕೊಂಡು ಬಂದರು ಅವರು. ಆವಾಗ ನನಗೆ ಒಂದು ಕಲ್ಪನೆ ಬಂತು, ಇಷ್ಟೊಂದು ಜನ ವಾಕಿಂಗ್ ಮಾಡ್ತಾರಲ್ಲ, ವಾಕಿಂಗ್ ಅಂತೂ ಮಾಡಲೇಬೇಕು. ಈಗ ಆರೋಗ್ಯ ಬೇಕು ಅಂದ್ರೆ ಮಾಡಲೇಬೇಕು. ತುಂಬಾ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ವಾಕಿಂಗ್ ಮಾಡ್ತಾರೆ ಇವಾಗ. ಒಳ್ಳೇದೇ. ಅಷ್ಟು ಜನ ಒಂದು ಸಂಕಲ್ಪ ಮಾಡಿದ್ರೆ, ಅಂದ್ರೆ ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಬ್ಯಾಗ್ ಹಿಡ್ಕೊಂಡು ಹೋಗುವಾಗ ದಾರಿಲಿ ಬಿದ್ದಂತ ಪ್ಲಾಸ್ಟಿಕ್ ಅನ್ನ, ಇನ್ ಬೇರೆ ಕಸ ಬೇಡ, ಕರಗೋ ಕಸ, ಪ್ರಾಣಿ ತ್ಯಾಜ್ಯ, ಮನುಷ್ಯನ ತ್ಯಾಜ್ಯ ಎಲ್ಲದೂ ಇರ್ತದೆ ದಾರಿಲಿ, ಅವೆಲ್ಲ ಏನ್ ಬೇಡ. ಅಟ್ಲೀಸ್ಟ್ ಪ್ಲಾಸ್ಟಿಕ್ ಅನ್ನ ಅವರು ಅದನ್ನ ಹಾಕೊಂಡು ಬಂದು ಅದನ್ನ ಡಸ್ಟ್ಬಿನ್ಗಳಲ್ಲಿ ಹಾಕ್ಬಿಟ್ರೆ ಎಷ್ಟು ಸ್ವಚ್ಛ ಆಗುತ್ತೆ. ನಗರ ಅಥವಾ ಊರು, ಹಳ್ಳಿ ಎಲ್ಲವೂ ಸ್ವಚ್ಛ ಆಗ್ತವೆ. ಅಷ್ಟು ಜನ ಸಂಕಲ್ಪ ಮಾಡಿದ್ರೆ ಸ್ವಚ್ಛ ಮಾಡೋದು ದೊಡ್ಡದಲ್ವೇ ಅಲ್ಲ. ಸ್ವಚ್ಛ ಮಾಡೋದು ದೊಡ್ಡದಲ್ವೇ ಅಲ್ಲ. ಸ್ವಚ್ಛತೆ ಇದ್ದೇ ಇರ್ತದೆ. ಎಲ್ಲರೂ ಕಾರ್ಪೊರೇಷನ್ ಬೈತಾರೆ, ಪಂಚಾಯತಿ ಅವ್ರನ್ನ ಬೈತಾರೆ, ಮುನ್ಸಿಪಾಲ್ಟಿ ಅವ್ರನ್ನ ಬೈತಾರೆ. ತಮ್ಮನ್ನು ತಾವು ಯಾರು ಬೈಕೊಳ್ಳೋದೇ ಇಲ್ಲ. ನಾವು ಜಾಗೃತಿ ಹೊಂದಿದ್ರೆ ಸ್ವಚ್ಛತೆ ಕ್ರಿಯೆ ದೊಡ್ಡದಲ್ವೇ ಅಲ್ಲ. ಮತ್ತು ನಮ್ಮ ವಾಕಿಂಗ್ ನಿರರ್ಥಕ ಆಗಲ್ಲ, ಅನುತ್ಪಾದಕ ಆಗಲ್ಲ. ಏನೋ ನಮ್ಮ ಕಣ್ಣಿಗೆ ಕಂಡಂತ ಕಸವನ್ನು ತಗೊಂಡು ಬಂದು ಅದನ್ನ ಹಾಕೊಂಡು ಮೊದ್ಲು ಹೆಂಗ ಕಿರಿಕಿರಿ ಅನ್ನಿಸ್ತದ. ಅದು ಬಸವರಾಜಪ್ಪ ವಂಶಾಸ್ತ್ರ ಬಹಳ ಜನ ಇರೋದು. ಮೊದ್ಲೆಲ್ರಿಗೂ ಕಿರಿಕಿರಿ ಅನ್ನಿಸ್ತದ, ನನಗೂ ಅನಿಸ್ತಿತ್ತು ಮೊದಲು. ಅದೇ ರೂಢಿ ಮಾಡ್ಕೊಂಡ್ರೆ ಅದು ಕೆಟ್ಟದ್ದು ಅಲ್ವೇ ಅಲ್ಲ. ಕಿರಿಕಿರಿನೂ ಅನ್ಸಲ್ಲ, ಅದು ಖುಷಿ ಅನ್ಸುತ್ತೆ. ಆವಾಗ ಸ್ವಚ್ಛತೆನೂ ಆಯ್ತು, ಜೊತೆಗೆ ನಮ್ಮ ವಾಕಿಂಗ್ ಸಾರ್ಥಕ ಆಯ್ತು, ಜೊತೆಗೆ ದೇಶಕ್ಕೆ ಒಳ್ಳೆ ಹೆಸರು, ಪರಿಸರ ರಕ್ಷಣೆ, ಮುಂದಿನ ಮಕ್ಕಳಿಗೆ ಒಂದು ಆದರ್ಶ. ನಾವು ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳು ಮಾಡ್ತವೆ. ಮುಂದಿನ ಜನಾಂಗ ಎಚ್ಚೆತ್ಕೊಳ್ಳುತ್ತೆ. ನಾವು ಮಾಡಿದೆವು, ಜನ ಚೆನ್ನಾಗಿಲ್ಲ, ಈ ದೇಶ ಚೆನ್ನಾಗಿಲ್ಲ, ಊರು ಚೆನ್ನಾಗಿಲ್ಲ. ಯಾಕೆಂದ್ರೆ ನಾನು ಚೆನ್ನಾಗಿಲ್ಲ, ಗೊತ್ತಾಯ್ತಲ್ವಾ? ನಾವು ಚೆನ್ನಾಗಿಲ್ದಿದ್ರೆ ಮಾತ್ರ ಯಾವ ಚೆನ್ನಾಗಿರಲ್ಲ. ನಾವು ಚೆನ್ನಾಗಿ ಆಗ್ತಾ ಹೋದ್ರೆ ಎಲ್ಲವೂ ಚೆನ್ನಾಗಾಗತ್ತೆ. ಈ ಭೂಮಿ, ಈ ನೀರು, ಈ ಜಗತ್ತು ಎಲ್ಲವೂ ಒಳ್ಳೆವೆ. ಕೆಡಿಸಿರೋರು ನಾವು. ಯಾಕೆಂದ್ರೆ ನಮ್ಮ ಮನಸ್ಸು ಕೆಟ್ಟಿದೆ. ನಮ್ಮ ಮನಸ್ಸು ಸುಧಾರಣೆ ಆಯ್ತು ಅಂದ್ರೆ, ನಮ್ಮ ಕೈ ಬಾಯಿ ಸುಧಾರಣೆ ಆಯ್ತು ಅಂತಂದ್ರೆ ಊರು ಸುಧಾರಣೆ ಆಗತ್ತೆ, ರಾಜ್ಯವೂ ಸುಧಾರಣೆ ಆಗತ್ತೆ, ದೇಶವೂ ಸುಧಾರಣೆ ಆಗತ್ತೆ, ಎಲ್ಲವೂ ಸುಧಾರಣೆ ಆಗತ್ತೆ. ಆದ್ರಿಂದ
ನೀವೆಲ್ಲರೂ ಸಂಕಲ್ಪ ಮಾಡಿ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಇಲ್ಲಿ ಅಂಗಳದಲ್ಲಿ ನೋಡಿದ್ರಿ ಪ್ಲಾಸ್ಟಿಕ್, ಡಸ್ಟ್ಬಿನ್ಗೆ ಹಾಕಿ. ಹೊಲದಲ್ಲಿ ನೋಡಿದ್ರಿ, ಅದನ್ನು ತೊಗೊಂಡು ಬಂದು ಡಸ್ಟ್ಬಿನ್ಗೆ ಹಾಕಿ. ರಸ್ತೆನಲ್ಲಿ ಹೋಗುವಾಗ, ವಾಕಿಂಗ್ ಹೋಗುವಾಗ ನೋಡಿದ್ರಿ, ನಿಮ್ಮ ಕೈಯಲ್ಲಂತೂ ಏನೋ ಒಂದು ಇಟ್ಕೊಳ್ಳಿ. ವಿದೇಶಗಳಲ್ಲಿ ಒಂದು ಪದ್ಧತಿ ಇದೆ, ಈ ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಹೊಲಸು ಮಾಡಿದ್ದೇನಾದ್ರು ಕಂಡ್ರೆ ದಂಡ ಹಾಕ್ತಾರಲ್ಲಿ. ಅದಕ್ಕೆ ನಾಯಿ ವಾಕಿಂಗ್ ಕರ್ಕೊಂಡು ಹೋಗೋರು ವ್ಯಾನಿಟಿ ಬ್ಯಾಗಲ್ಲಿ ಹೆಣ್ಮಕ್ಳಿದ್ರೆ ಅಥವಾ ಗಂಡು ಮಕ್ಳು ಯಾರೇ ಇರಲಿ, ಪರ್ಸಲ್ಲಿ ಒಂದು ಚೀಲ ಇಟ್ಕೊಂಡು ಹೋಗ್ತಾರೆ, ಪ್ಲಾಸ್ಟಿಕ್ ಚೀಲ, ಪೇಪರ್ ಇಟ್ಕೊಂಡು ಹೋಗ್ತಾರೆ, ಟಿಶ್ಯೂ ಪೇಪರ್ ಇಟ್ಕೊಂಡು ಹೋಗ್ತಾರೆ. ಆ ನಾಯಿ ಏನಾದ್ರು ಹೊಲಸು ಮಾಡ್ತಂದ್ರೆ ಅದನ್ನು ತಗೊಂಡು ಬಂದು ಅವರು ಡಸ್ಟ್ಬಿನ್ಗೆ ಹಾಕ್ತಾರೆ. ಅದು ಅವ್ರಿಗೆ ಆದರ್ಶವೂ ಅಲ್ಲ, ಅಸಹ್ಯವೂ ಅಲ್ಲ. ನಮ್ಮ ದೇಶದಲ್ಲಿ ನಾವೇನು ಮಾಡ್ತೀವಿ, ಒಂದನೇದಾಗಿ ಅಸಹ್ಯ ಮಾಡ್ಕೊತೀವಿ, ಅಯ್ಯೋ ಅಂತ ಮುಖಕ್ಕೆ ಉಚ್ತೀವಿ. ನಿಮ್ಮ ನಾಯಿಗಳೇ ಅವೇ ಹೊಲಸು ಮಾಡಿರ್ತವೆ, ಅದನ್ನ ಹಂಗೆ ಬಿಟ್ಟು ತೊಳ್ಕೊಂಡು, ಅಥವಾ ವಾಹನಗಳು ಅಲ್ಲೆಲ್ಲ ಹೊಲಸು ಮಾಡ್ಕೊಂಡು ಅಡ್ಡಾಡ್ತವೆ. ಅಸಹ್ಯನಾರ ಮಾಡ್ಕೊತೀವಿ. ಇಲ್ಲ ಇನ್ಯಾರೋ ಒಬ್ಬ ತಲೆ ಕೆಟ್ಟವನು ಅದನ್ನ ಪರ್ಸಲ್ಲೋ ಅಥವಾ ಕವರ್ಲ ಹಾಕೊಂಬಂದು ಅದನ್ನ ಡಸ್ಟ್ಬಿನ್ಗೆ ಹಾಕಿದ್ರೆ ಅದು ಆದರ್ಶ ಅಂತ ಅನ್ಕೊಂಡ್ಬಿಡ್ತೀರ, ಐಡಿಯಲ್. ವಿದೇಶಿಯರು ಇದನ್ನ ಐಡಿಯಲ್ ಅಂತಾನೂ ತಿಳ್ಕೊಂಡಿಲ್ಲ, ಅದನ್ನ ಅಸಹ್ಯ ಅಂತಾನು ತಿಳ್ಕೊಂಡು, ಆದರ್ಶ ಅಂತನಲ್ಲ, ಅವ್ರಿಗೆ ಅಸಹ್ಯವಲ್ಲ, ಅವ್ರಿಗೊಂದು ಕರ್ತವ್ಯ, ಡ್ಯೂಟಿ ಅಷ್ಟೇ. ದೇಶ ಸ್ವಚ್ಛ ಮಾಡೋಕ್ಕೆ ಒಂದು ಡ್ಯೂಟಿ. ನಮ್ಮಲ್ಲಿ ಅವ್ರಿಗೆ ಪ್ರಶಸ್ತಿ ಕೊಟ್ಬಿಡ್ತಾರೆ. ಪ್ರಶಸ್ತಿ ಕೊಡೋ ಅಗತ್ಯವೂ ಇಲ್ಲ, ತಿರಸ್ಕಾರ ಮಾಡೋ ಅಗತ್ಯವೂ ಇಲ್ಲ. ಅದೊಂದು ಕೆಲಸ ಅಂತ ಮಾಡಿದ್ರೆ ಸಾಕು. ಅಂಥವ್ರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ಇನ್ಮೇಲೆ. ಅಂದರೆ ಸ್ವಚ್ಛತಾ ಕೆಲಸ ನಮ್ಮ ಕರ್ತವ್ಯ, ಆದರ್ಶ ಅಲ್ಲ. ಅಥವಾ ಅದನ್ನು ಅಲಕ್ಷ್ಯ ಮಾಡಿದ್ರೆ, ಅದು ಅಸಹ್ಯ ಮಾಡಿಕೊಂಡ್ರೆ ಮೂರ್ಖತನ, ಅಜ್ಞಾನ ಮೂರ್ಖತನವನ್ನು ಕಡಿಮೆ ಮಾಡ್ಕೊಳ್ಳೋಣ. ಆದರ್ಶ ಅನ್ನೋ ಒಣ ಜಂಭವನ್ನು ಬಿಟ್ಬಿಡೋಣ. ಬಿಟ್ಟು ಸಹಜವಾಗಿ ಬದುಕಿದ್ರೆ ಅದೇ ಬಸವ ತತ್ವ, ಅದೇ ಶರಣ ತತ್ವ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.